ಮುಖ್ಯ ಉದ್ದೇಶ ಶಿವಮೊಗ್ಗ ಅರಣ್ಯ ಸಂರಕ್ಷಣಾ ಅಧಿಕಾರಿಯಾದಂಥ ಮಾನ್ಯ ಹನುಮಂತಪ್ಪ ಕೇಟಿ ಅವರು 3 ವರ್ಷಗಳಿಂದ ಶಿವಮೊಗ್ಗದಲ್ಲೇ ಕಾರ್ಯನಿರ್ವಹಿತ ಮಾಡ್ತಾ ಇದ್ದಾರೆ. ಆದರೆ ಹನುಮಂತಪ್ಪನವರ ಕಾರ್ಯವೈಖರಿ ಸಾರ್ವಜನಿಕರಿಗೆ ಕಿರಿಕಿರಿ ಅಂತ ಮಾಡ್ತಾ ಇದೆ. ಅನೇಕ ಬಾರಿ ಸಾರ್ವಜನಿಕರು ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಬಂದಾಗ ಮಾನ್ಯ ಹನುಮಂತಪ್ಪನವರು ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡಲ್ಲ ಮತ್ತು ಸರ್ವಾಧಿಕಾರತನದಿಂದ ವರ್ತನೆ ಮಾಡ್ತಾರೆ ಮಾನ್ಯ ಹನುಮಂತಪ್ಪನವರು. ಅದು ಸಾರ್ವಜನಿಕರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಪತ್ರಕರ್ತರು ಹೋದರೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಡದೇ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ಕೊಂಡು ಬರ್ತಾ ಇರ್ತಾರೆ. ಈಗ ನೇರ ವಿಷಯಕ್ಕೆ ಬರೋದಾದರೆ, ಕಚೇರಿ ಮುಂದೆ 2-3 ಮರಗಳು ಭಾಳ ಹಳೆಯ, ಸುಮಾರು 100 ವರ್ಷಗಳದ 50 ವರ್ಷಗಳದ ಮರಗಳಿದ್ದಾವೆ. ಆ ಮರ ಅದು ಮತ್ತು ಅರಣ್ಯ ಕಚೇರಿ ಮುಂದೆ ಇರ್ತಕ್ಕಂಥ ಆ ಒಂದು ಸೌಂದರ್ಯ ಇರ್ತಕ್ಕಂಥ ಮರಗಳನ್ನ ಕಟಾವು ಮಾಡಿ ಅವರು ಇಷ್ಟ ಬಂದ ಕಡೆ ಮಾರಾಟ ಮಾಡಿದ್ದಾರೆ. ಬಹುಶಃ ನಮಗನ್ಸುತ್ತೆ ಅದು ಸುಮಾರು 8-10 ಲಕ್ಷ ಬೆಲೆ ಬಾಳ್ತಕ್ಕಂಥ ಮರಗಳನ್ನ ಇವರು ಈಗ 15,000ಕ್ಕೆ ಮಾರಾಟ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಮೋಸ್ಟ್ಲಿ ಅದು ಮಂಗಳೂರು ಇತರೆ ಕಡೆ ಹೋಗಿದೆ ಅನ್ನೋದು ಮಾಹಿತಿ ಇದೆ. ನಾವು ತಿಳ್ಕೊಂಡು ನಂತರ ಹೇಳ್ತೇವೆ. ನಮ್ಮ ಪ್ರಶ್ನೆ ಇಷ್ಟೇ, ನಿನ್ನೆ ನಾವೆಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದಿಷ್ಟು, ನೀವು ಯಾರು ನಮ್ಮನ್ನು ಕೇಳೋಕ್ಕೆ ಅಂತೇಳಿ. ಅಂದರೆ ಈತನ್ನ ಕೇಳೋದು ಸರ್ಕಾರ ಮಾತ್ರ ಪ್ರಶ್ನೆ ಮಾಡಬೇಕು ಅನ್ನೋಂಥ ದಾಟಿಯಲ್ಲಿ ಮಾತಾಡ್ತಾನೆ. ಮತ್ತು ಭಾಳ ಸಿಟ್ ಮಾಡ್ತಾರೆ. ಆ ಕಚೇರಿ ನಂದೊಬ್ಬಂದೇ ಅನ್ನೋ ರೀತಿ ಸರ್ವಾಧಿಕಾರಿ ಹಿಟ್ಲರ್ ಥರ ನಡವಳಿಕೆಯನ್ನು ಮಾಡ್ತಕ್ಕಂಥ ಹನುಮಂತಪ್ಪ ನಮ್ಮ ಪ್ರಶ್ನೆಗೆ ಸರಿಯಾದ ಸ್ಪಂದನೆ ಇಲ್ಲ. ನಾವು ಕೇಳಿದ್ದಿಷ್ಟೇ, ಕಚೇರಿ ಮುಂದೆ ಇರ್ತಕ್ಕಂಥ ಮರಗಳನ್ನೇ ಕಾಪಾಡಲಿಕ್ಕೆ ಆಗದೇ ಇದ್ದರೆ ಆ ಮರಗಳನ್ನ ನೀವು ಕಳ್ತನ ಮಾಡಿ, ನೀವು ಕಳ್ರೆ, ಅರಣ್ಯಾಧಿಕಾರಿನೇ ಕಳ್ಳ. ಈಗ ಕಾನೂನು ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ಅವನು ಕಳ್ಳನೇ. ಆ ಮರಗಳನ್ನ ಕಟಾವು ಮಾಡಿದಲ್ದೇನೆ 15,000 ಅಂತ ಹೇಳ್ತಾರೆ. ಅದು 8-10 ಲಕ್ಷ ಬೆಲೆ ಬಾಳುತ್ತೆ, ತುಂಬ ದೊಡ್ಡ ಮರಗಳು. ಇದಾದಮೇಲೆ ಅನೇಕ ಕಡೆ ಮರಗಳು ಕಟಾವಾಗಿದೆ, ಅವೆಲ್ಲವೂ ಕೂಡ ಕಾನೂನು ಪ್ರಕಾರ ನಡೆದಿಲ್ಲ. ಪ್ರಶ್ನೆ ಮಾಡಿದಾಗ 2022ರ ಟೆಂಡರ್ನ ಹೇಳ್ತಾರೆ. ನಾವು 2022ರಲ್ಲೇ ಟೆಂಡರ್ ಕರೆದಿದ್ದೀವಿ, ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಅಂತ. 2022ರಲ್ಲಿ ಕಟಾವು ಮಾಡಿ ಹಿಂದೆ ಇರ್ತಕ್ಕಂಥ DFO ಮಾಡಿ ಅದನ್ನು ಸಂಪೂರ್ಣ ಮುಗಿಸಿದ್ದಾರೆ. ಅದನ್ನು ಈಗ ಮೊನ್ನೆ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅವರಿಗೆ ತುರ್ತು ನೋಟಿಸನ್ನು ಜಾರಿ ಮಾಡಿ ವರದಿ ಕೇಳಿದ್ದಾರೆ. ಆ ತುರ್ತು ನೋಟಿಸ್ಗೆ ಸುಳ್ಳು ಮಾಹಿತಿಗಳನ್ನೆಲ್ಲ ಕೊಟ್ಟು ಆ ದಾಖಲೆಗಳನ್ನ ಈಗ ಕಳಿಸ್ತಾ ಇದ್ದಾರೆ. ನಾವು ಮಾಧ್ಯಮ ಮಿತ್ರರಲ್ಲೇ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಒಬ್ಬ ಶಿವಮೊಗ್ಗ ಮುಖ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂದೆ ಇರ್ತಕ್ಕಂಥ 100 ವರ್ಷಗಳಿರ್ತಕ್ಕಂಥ ಮರಗಳನ್ನ ಕಾನೂನು ಬಾಹಿರವಾಗಿ ಕಟಾವು ಮಾಡಿ ಆತ ಮನಸ್ಸಿಗೆ ಬಂದಂಗೆ ಮಾರ್ಕೊಳ್ತಾನೆ ಅನ್ನೋದಾದರೆ, ಈತ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಅರಣ್ಯವನ್ನು ರಕ್ಷಣೆ ಮಾಡ್ತಾರಾ? ಇದಾದಮೇಲೆ ಅನೇಕ ಕಡೆ ಅರಣ್ಯಗಳಲ್ಲಿ ಲೂಟಿ ಆಗ್ತಾ ಇದೆ ಅಂತೇಳಿ ನಾವು ಅನೇಕ ಸರಿ ಮನವಿನ ಕೊಡ್ತೀವಿ. ಸಾರ್ವಜನಿಕರು ದೂರನ್ನು ಕೊಡ್ತಾರೆ. ಅದ್ಯಾವುದನ್ನು ಅಧಿಕಾರಿಗಳ ಮೇಲೆ ಆತ ಎನ್ಕ್ವೈರಿ ಮಾಡೋದಿಲ್ಲ, ಕಚೇರಿ ಬಿಟ್ಟು ಹೊರಗಡೆನೇ ಹೋಗೋದಿಲ್ಲ. ನನಗಿರೋ ಮಾಹಿತಿಯಲ್ಲಿ ತರೀಕೆರೆ ಇರ್ಬೋದು, ಸಾಗರ ಇರ್ಬೋದು, ಇದು ಯಾವುದೇ ಅರಣ್ಯ ವ್ಯಾಪ್ತಿಯಲ್ಲಿ ಈತ ಹೋಗಿ ಸ್ಥಳ ಪರಿಶೀಲನೆ ಮಾಡೋದಾಗಲಿ, ಆ ಕಚೇರಿಗಳಲ್ಲಿ ಏನು ನಡೀತಿದೆ ಅನ್ನೋದಾಗಲಿ ಪರಿಶೀಲನೆ ಮಾಡಿಲ್ಲ. ಬೆಚ್ಚಗೆ ಕಚೇರಿ ಒಳಗೆ ಕೂತ್ಕೊಳ್ತಾರೆ. ಈತನನ್ನು ಮಾತಾಡೋಕ್ಕೆ ನಾವು ಪರ್ಮಿಷನ್ ತಗೋಬೇಕು ಅನ್ನೋಂಥ ಮಾತು ಹೇಳ್ತಾರೆ. ಅನೇಕ ಸಾರಿ ಹೋರಾಟ ಮೂಲಕ ನಾವು ಮನವಿ ಮಾಡ್ಕೊಂಡು ಸೌಜನ್ಯದಿಂದ ಮಾತಾಡೋಕ್ಕೂ ಬಿಡೋದಿಲ್ಲ ಅವರು. ನಿನ್ನೆ ನಾವು ಮರದ್ದು ಏನಾಯಿತು ಅಂತ ಕೇಳ್ತಾ ಇದ್ದಂಗೆ ಆತ ರೈಸ್ ಆಗ್ತಾರೆ. ಸಿಟ್ ಬರುತ್ತೆ ನನಗೆ, ನೀವು ಯಾರು ನನಗೆ ಪ್ರಶ್ನೆ ಮಾಡೋಕ್ಕೆ ಅನ್ನೋವಂಥ ಮಾತು ಹೇಳ್ತಾನೆ. ಮುಂದುವರೆದು ಹೇಳ್ತಾರೆ, ಅಲ್ಲಿ ಶಾಸಕರ ಕಾರು ಬರ್ತಾ ಇತ್ತು, ಒಂದು ಗೊಂಬೆ ಬಿತ್ತು, ಅದಕ್ಕೆ ನಾವು ಕಡ್ದಿದ್ದೀವಿ ಅಂತಕ್ಕಂಥ ಮಾತನ್ನು ಅರಣ್ಯ ಅಧಿಕಾರಿ ಹೇಳ್ತಾರೆ. ಒಬ್ಬ ಶಾಸಕ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ಕೂಡ ಕಾನೂನು ಪಾಲನೆ ಮಾಡಬೇಕು. ಆಗಲಿ, ಅದನ್ನು ಕಟಾವು ಮಾಡೋದಾದರೆ ಕಾನೂನು ಪ್ರಕಾರ ಟೆಂಡರ್ ಕರೆದು ಕಟಾವು ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆಮೇಲೆ ಕಾಡನ್ನು ರಕ್ಷಣೆ ಮಾಡಬೇಕು, ಮರಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದಾದರೆ ಆರೋಗ್ಯವಂತ ಮರವನ್ನು ಯಾಕೆ ಕಡ್ದಿದ್ದು, ಅದು